ಸಾರ್ವಜನಿಕ ಬಂಧುಗಳಿಗೆ ನಮಸ್ಕಾರ. ಈ ದಿನ ಏನು ನಮ್ಮ ಸಫಲಾಂಬ ದೇವಿಯ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗಿದೆ. ದಿನಾಂಕ 1ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೂ ನಾವು ಈ ಒಂದು ರಾಸುಗಳ ಒಂದು ಜಾತ್ರೆಯನ್ನ ಮತ್ತೆ ಒಂದು ಸಫಲಾಂಬ ದೇವಿ ಮತ್ತು ಭೀಮೇಶ್ವರ ದೇವರ ಒಂದು ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. 3ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂತ ರಥೋತ್ಸವ ಕಾರ್ಯಕ್ರಮ ಮತ್ತು ಈ ಕಲ್ಯಾಣಿಯಲ್ಲಿ ದೀಪೋತ್ಸವಗಳಿಗೆ ಚಾಲನೆ ಕೊಡಲಾಗ್ತಾ ಇದೆ. ತುಂಬ ವಿಜೃಂಭಣೆಯಿಂದ ಸಾರ್ವಜನಿಕರು ಮತ್ತು ಸುತ್ತೂರಿನ ಎಲ್ಲ ಗ್ರಾಮಗಳ ಗ್ರಾಮಸ್ಥರು, ಮುಖಂಡರುಗಳು, ಎಲ್ಲ ಚುನಾಯಿತ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಜಾತ್ರೆ ವಿಶೇಷವಾಗಿ ಮೂಡಿ ಬರ್ತಾ ಇದೆ. ಕೇಳಿದ್ದನ್ನ ಕೊಡುವಂತ ಒಂದು ಶಕ್ತಿ ಇರುವಂತಹ ಒಂದು ಶಕ್ತಿ ದೇವತೆ ಇದಾಗಿದೆ. ಸೊ ಹಾಗಾಗಿ ಯಾವುದೇ ಕೆಲಸ ಕೈಗೂಡಬೇಕು ಅಂದರೆ ಇಲ್ಲಿರುವಂಥ ಸ್ಥಳೀಯರು ಇಲ್ಲಿಗೆ ಬಂದು ಪೂಜೆ ಮಾಡಿ ಸಂಕಲ್ಪ ಮಾಡಿ ಅದನ್ನು ಸಕಾರಾತ್ಮಕವಾಗಿ ಏನು ಕ್ಷಿಪ್ರವಾಗಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಟ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಅವರ ಹರಿಕೆ ಸೇವೆಗಳನ್ನು ನಿರಂತರವಾಗಿ ಇದನ್ನು ನಡೆಸ್ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಭಕ್ತಾದಿಗಳು ಸಹ ಇದು ವಿಶೇಷವಾದ ಒಂದು ದೇವಸ್ಥಾನ ಆಗಿರೋದ್ರಿಂದ ಎಲ್ಲರೂ ಈ ಒಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ಯಜಮಾನ್ರ ಯಾವ ಊರಿಂದ ಬಂದಿದ್ದೀರಾ? ಹಾಂ ಹಾಂ, ಎಷ್ಟು ವರ್ಷದಿಂದ ಜಾತ್ರೆ ನಡೀತಾ ಇದೆ ಇಲ್ಲಿ? 15 ವರ್ಷದಿಂದ. ಜಾತ್ರೆ ವಿಶೇಷಗಳು ಏನೇನು ಮಾತಾಡ್ತೀರಾ? ವಿಶೇಷ ಏನಿಲ್ಲ, ಚೆನ್ನಾಗಿ ನಡೀತದೆ. ವ್ಯಾಪಾರಗಳು 3 ರಾಜ್ಯದಿಂದ ಬರ್ತಾರೆ ವ್ಯಾಪಾರಸ್ಥರು, ಚೆನ್ನಾಗಿ ವ್ಯಾಪಾರ ನಡೀತದೆ. ಬಳ್ಳಾರಿ, ಗುಲ್ಬರ್ಗ, ತಮಿಳುನಾಡು, ಕರ್ನಾಟಕ, ಆಂಧ್ರ 3 ಗಿರಾಕಿ ಬರುತ್ತೆ ಇಲ್ಲಿ. ಚೆನ್ನಾಗಿ ವ್ಯಾಪಾರ ನಡೀತವೆ ಅಂತ ಎಲ್ಲ ವರ್ಷ ಬರ್ತೀವಿ ನಾವು.